ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ. ಆತ್ಮೀಯ ಸ್ನೇಹಿತರೆ, ನಾನು ಇವತ್ತು ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, KSOUದಲ್ಲಿ ಯಾರೆಲ್ಲರೂ MA BA ಬೇರೆ ಯಾವುದೇ ಇತರೆ ಕೋರ್ಸ್ಗಳನ್ನು ಮಾಡ್ತಿರ್ತಕ್ಕಂತಹ ಅಭ್ಯರ್ಥಿಗಳು ಅಸೈನ್ಮೆಂಟ್ನ ಬರೀಲೇಬೇಕಾಗಿರ್ತದೆ. ಸೊ ಆ ಅಸೈನ್ಮೆಂಟ್ನ ಯಾವ ರೀತಿ ಬರೀಬೇಕು, ಆ ಅಸೈನ್ಮೆಂಟ್ನ ಫ್ರಂಟ್ ಶೀಟ್ನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಆ ಫ್ರಂಟ್ ಶೀಟ್ ಒಳಗಡೆ ಯಾವ ಥರ ನೀವುಗಳು ನಿಮ್ಮ ಇನ್ಫಾರ್ಮೇಷನ್ನ ತುಂಬಬೇಕು ಅನ್ನೋದನ್ನು ಎಲ್ಲ ಇನ್ಫಾರ್ಮೇಷನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಸೊ ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಮಾಡಬೇಕಾಗಿರುತ್ತಾ ಮೊಟ್ಟ ಮೊದಲ ಕೆಲಸ ಅಂತ ಹೇಳಿದರೆ, ನೀವು ಮೊಟ್ಟ ಮೊದಲನೇದಾಗಿ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೋಬೇಕು. ನಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಂತ ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನ್ನ ನೀವು ನೀವು ಆಪ್ಷನ್ಗೆ ಹೋಗಿಬಿಟ್ಟು ಅದನ್ನು ಓಪನ್ ಮಾಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಪ್ಲೇಸ್ಟೋರಲ್ಲಿ ಓಪನ್ ಮಾಡಿ ಅಲ್ಲಿ KSOU ಸ್ಟೂಡೆಂಟ್ ಆ್ಯಪ್ ಅಂತ ಟೈಪ್ ಮಾಡಿದರೆ ಈ ಥರ ಬ್ಲೂ ಕಲರಲ್ಲಿ ಸ್ನೇಹಿತರೆ ಒಂದು ಆ್ಯಪ್ ಓಪನ್ ಆಗುತ್ತೆ. ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಈಗಾಗಲೇ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಈಗ ಓಪನ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಓಪನ್ ಮಾಡಿದ ತಕ್ಷಣ ಸ್ನೇಹಿತರೆ ಈ ಥರ ಒಂದು ಆ್ಯಪ್ನ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಸ್ನೇಹಿತರೆ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ಅಸೈನ್ಮೆಂಟ್ಸ್ SLM ರೆಸ್ಪಾನ್ಸಿಟರಿ ಈ ಮೆಸೇಜ್ ಅಂತ ಎಲ್ಲ ಇದೆ ಸ್ನೇಹಿತರೆ. ಅದನ್ನೆಲ್ಲ ನೋಡ್ತಾ ಇದ್ದೀನಿ. ನಂತರ ನೀವು ಎಲ್ಲರೂ ಸ್ಟೂಡೆಂಟ್ ಪೋರ್ಟಲ್ ಅಂತ ಇದೆ ನೋಡಿ ಸ್ನೇಹಿತರೆ. ಸ್ಟೂಡೆಂಟ್ ಪೋರ್ಟಲ್ ಇದೆ, ಅಲ್ಲಿ ನನ್ನ ಹೆಸರು ಇದೆ, ಆಮೇಲೆ ನನ್ನದೆಲ್ಲ ಇನ್ಫಾರ್ಮೇಷನ್ ನೋಡಿ ಸ್ನೇಹಿತರೆ. ಈ ಥರ ಅಲ್ಲಿ ನಾವೇನು ಮಾಡಿದಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ಅದನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಅಸೈನ್ಮೆಂಟ್ ಅಕ್ಲಾಟ್ಮೆಂಟ್ ಅಂತ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಮೇಲ್ಗಡೆ ಅಸೈನ್ಮೆಂಟ್ ಅಕ್ಲಾಟ್ಮೆಂಟ್ ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದರೆ, ಇದು ನಾವು ಇದೀಗಾಗಲೇ ನಾವು ಪ್ರಥಮ ಸೆಮಿಸ್ಟರಲ್ಲಿರ್ಬೋದು, ದ್ವಿತೀಯ ಸೆಮಿಸ್ಟರಲ್ಲಿರ್ಬೋದು, ನಾವು ಅಸೈನ್ಮೆಂಟ್ಗಳನ್ನ ಬರೆದು ಹಾಕಿದ್ದೀವಿ. ಸೊ ಅದರ ಸ್ಟೇಟಸ್ ಏನಿದೆ ಅಂತ ನಾವು ತಿಳ್ಕೊಬೋದು ಸ್ನೇಹಿತರೆ. ಈಗ ನಾನು ಸೆಕೆಂಡ್ ಸೆಮ್ ಅಸೈನ್ಮೆಂಟ್ನ ಬರೆದುಬಿಟ್ಟು ಹಾಕಿದ್ದೆ. ಅದರ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನನಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಒಳಗಡೆ ನೋಡಿ ಸ್ನೇಹಿತರೆ ಏನಾಗ್ತಿದೆ ಅಂತ ಹೇಳಿದರೆ, ನಮಗೆ 6 ಸಬ್ಜೆಕ್ಟ್ ಇದ್ವು. ಎಲ್ಲ ಸಬ್ಜೆಕ್ಟ್ಗಳನ್ನ ನಾನು ಕಂಪ್ಲೀಟೆಡ್ ಆಗಿ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಒಂದು ಮಾತ್ರ ಸಬ್ಮಿಟ್ ಆಗಿದೆ. ಸಬ್ಮಿಟ್ ಅಂದರೆ ಅವ್ರು ನೋಡಿದ್ದಾರೆ, ಶೋ ಮಾಡ್ಕೊಂಡು ಅವ್ರು ನೋಡ್ಕೊಂಡಿದ್ದಾರೆ ಅದನ್ನು. ಸೊ ಮಾಡಿರೋದ್ರಿಂದ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಇನ್ನು ಉಳಿದ 5ಗಳು ಅವ್ರು ನೋಡಿಲ್ಲ. ಸೊ ಅದಿನ್ನೂ ಸಬ್ಮಿಟ್ ಆಗಿಲ್ಲ ಅಂತೇಳಿ. ಅದೆಲ್ಲ ಸಬ್ಮಿಟ್ ಆದಮೇಲೆ ನಮಗೆ ರಿಸಲ್ಟ್ ಅನೌನ್ಸ್ ಅಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ನಮ್ಮ ಆ್ಯಪಲ್ಲೇ ನಮಗೆ ಅವರು ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಯಾವ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದೆಲ್ಲವೂ ನಾವು ತಿಳ್ಕೊಬೋದು ಸ್ನೇಹಿತರೆ. ಇಷ್ಟು ಬಂದುಬಿಟ್ಟು ನಾವು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿ ಅದರ ಸ್ಟೇಟಸ್ ಏನಿದೆ ಅಂತ ಹೇಳಿ ನೋಡಿದ್ದಾಯಿತು ಸ್ನೇಹಿತರೆ. ಇವನ್ನು ನೋಡಿ ಸ್ನೇಹಿತರೆ, ಇಲ್ಲಿ ಕ್ಲೀನಾಗೆಲ್ಲ ತೋರಿಸಿದ್ದಾನೆ ನಾನು ಯಾವ ಡೇಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನ್ನತಕ್ಕಂಥದ್ದನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ನ ಅಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ನಾವು ಮುಂದೆ ಏನಪ್ಪ ಅಂತ ಹೇಳಿದರೆ, ಮುಖ್ಯವಾಗಿ ಅಸೈನ್ಮೆಂಟ್ ಇರುತ್ತಲ್ಲ ಸ್ನೇಹಿತರೆ, ಅಸೈನ್ಮೆಂಟ್ ಫ್ರಂಟ್ ಪೇಜ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಟಿಸ್ ಅಂತ ಹೋಗ್ತಾ ಇದೆ ನೋಡಿ. ಇಲ್ಲಿ ಫ್ರಂಟ್ ಶೀಟ್ ಫಾರ್ ಅವೈಲೇಬಲ್ ರೆಡ್ ಮಾರ್ಕಲ್ಲಿ ಹೋಗ್ತಾ ಇದೆ ನೋಡಿ. ಅಲ್ಲಿ ಬ್ಲೂ ಕಲರ್ ಅಂತ ಒಂದು ಲಿಂಕ್ ಇದೆ ಸ್ನೇಹಿತರೆ. ಆ ಬ್ಲೂ ಕಲರ್ ಲಿಂಕ್ ಮೇಲೆ ನೀವು ಏನು ಮಾಡಿ, ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಏನಾಗುತ್ತಪ್ಪ ಅಂತ ಹೇಳಿದರೆ, ಒಂದು ಪೇಜ್ ಓಪನ್ ಆಗುತ್ತೆ. ಎಲ್ಲದರ ಕೆಳಗಡೆ ಲಾಸ್ಟಿಗೆ ನೋಡಿ ಇಲ್ಲಿ ಅಸೈನ್ಮೆಂಟ್ ಅಂತ ಹೇಳಿ GEC ಅಂತ ಹೇಳಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಇಲ್ಲಿ ಬಂತು, ಈ ಶೀಟು ಓಪನ್ ಆಯಿತು. ಈ ಶೀಟ್ ಓಪನ್ ಆಗ್ತಾ ತಕ್ಷಣ ಸ್ನೇಹಿತರೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ. ಸೊ ಹಾಗಾಗಿ ಅದು ಡೌನ್ಲೋಡ್ ಆಗಿದೆ. ಇಲ್ಲಿ PDF ಅಲ್ಲಿ ಓಪನ್ ಮಾಡಿದೆ ಸ್ನೇಹಿತರೆ. ಅದನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ ಸ್ನೇಹಿತರೆ. ಆ ಸೇವ್ ಮಾಡ್ಕೊಂಡು ಇಟ್ಕೊಂಡ ನಂತರ ನೀವು ಅದನ್ನು ಪ್ರಿಂಟೌಟ್ ತೆಗೆದುಬಿಟ್ಟು ನಂತರ ನೀವು ಇಲ್ಲಿ ನಿಮ್ದು ಯಾವ ಸೈಕಲ್ ಅಂತ ಬರೆಯೋದು, ಯಾವ ಅಕಾಡೆಮಿಕ್ ಇನ್ನೊಂದು 21, 22. ಸೊ ನಾನು ಬಂದುಬಿಟ್ಟು ಇಲ್ಲಿ ಜಾನ್ವರಿ ಸೈಕಲು, ನನ್ನ ಸ್ಟೇಜ್ 1 ಕ್ವಶನು, ನನ್ನ ಹೆಸರು, ನಿಮ್ಮ ರೋಲ್ ನಂಬರ್ ಬರೀರಿ. ನೀವು ಯಾವುದು MA ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು ಅದನ್ನು ಬರೀರಿ. ನಂತರ ಯಾವ ಇಯರ್ ಅಂತ ಬರೀರಿ. ಆಮೇಲೆ ಕೋರ್ಸ್ ಯಾವುದು, ಸಬ್ಜೆಕ್ಟ್ ಯಾವುದು ಅಂತ ಬರೀರಿ, ಯಾವ ಸಬ್ಜೆಕ್ಟ್ ಅಂತ. ಅಸೈನ್ಮೆಂಟ್ ಟಾಪಿಕ್ನ ಬರೀ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಬರೀತಿದ್ದೀರಾ, ಕನ್ನಡ ಲ್ಯಾಂಗ್ವೇಜಲ್ಲೋ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೋ ಯಾವ ಲ್ಯಾಂಗ್ವೇಜಲ್ಲಿ ಬರೀತಿದ್ದೀರಾ ಅದನ್ನು ನೀವು ಅದರ ಮೇಲೆ ಬರೀಬೇಕಾಗಿರ್ತದೆ. ಸೊ ನಂತರ ಬಂದುಬಿಟ್ಟು ಮೊಬೈಲ್ ನಂಬರ್ನ ಹಾಕಬೇಕು ಸ್ನೇಹಿತರೆ. ಇಂಪಾರ್ಟೆಂಟಾಗಿ ಮೊಬೈಲ್ ನಂಬರ್ನ ಹಾಕಬೇಕು ನೀವು. ಸೊ ಮೊಬೈಲ್ ನಂಬರ್ ಇಂಪಾರ್ಟೆಂಟ್ ಇರುತ್ತೆ. ಮೊಬೈಲ್ ನಂಬರ್ನ ಹಾಕಿ ನಂತರ ಬಂದುಬಿಟ್ಟು ಸ್ನೇಹಿತರೆ ಇಷ್ಟು ಇನ್ಫಾರ್ಮೇಷನ್. ಅದು ಬಂದುಬಿಟ್ಟು ಕೆಳಗಿಂದು ಆಫೀಸ್ ಯೂಸ್ ಇದೆ. ಆಫೀಸ್ ಯೂಸ್ನ ಅವ್ರು ಮಾಡ್ಕೊತಾರೆ. ಇವನ್ನ ಕ್ಲೀನಾಗಿ ಬರೀಬೇಕು. ಸ್ಟೇಜ್ನ ಇಂಪಾರ್ಟೆಂಟಾಗಿ ಬರೀರಿ. ಯಾವ ಸೈಕಲ್ ಅಂತ ಕ್ಲೀನಾಗಿ ಬರೀರಿ. ನಿಮ್ಮ ರೋಲ್ ನಂಬರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕ್ಲೀನಾಗಿ ಬರೀಬೇಕು ರೋಲ್ ನಂಬರ್ ಮಿಸ್ ಮಾಡ್ಕೋಬೇಡಿ. ಆಮೇಲೆ ರಿಸಲ್ಟ್ ಅನೌನ್ಸ್ ಆಗೋಲ್ಲ. ನಮ್ಮ ಸ್ನೇಹಿತರು ಒಬ್ಬರು ಅದೇ ರೀತಿ ರೋಲ್ ನಂಬರ್ನ ಮಿಸ್ ಮಾಡಿ ಬರೆದು ಅವ್ರ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಆಮೇಲೆ ಮೈಸೂರಿಗೆ ಹೋಗಿ
ಆಮೇಲೆ ರಿಕ್ವೆಷನ್ ಲೆಟರ್ ಕೊಟ್ಟು ಅಡ್ಡಾಡಿ ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಎಲ್ಲ ಬರೋಕ್ಕೆ ಲೇಟ್ ಆಯಿತು ಸ್ನೇಹಿತರೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಆಗ್ತಾ ಇರ್ತವೆ. ಸೊ ಕ್ಲೀನಾಗಿ ಹುಷಾರಾಗಿ ನೋಡಿಕೊಂಡು ಅದನ್ನೆಲ್ಲ ಕ್ಲೀನಾಗಿ ಫ್ರಂಟ್ ಶೀಟ್ನ ತುಂಬಿ, ಅದೇ ಇಂಪಾರ್ಟೆಂಟು. ಒಳಗಡೆ ಎಲ್ಲ ಕ್ಲೀನಾಗಿ ಬರೆದು ನೀವು ಅವ್ರನ್ನ ಮಂತ್ರಮುಗ್ಧರಾಗಿ ರೀತಿಯಲ್ಲಿ ನಿಮ್ಮ ಬರವಣಿಗೆಯಲ್ಲಿ ಬರೆದು ಅವರಿಂದ ನೀವು ಉತ್ತಮವಾದ ಅಂಕ ಪಡೆಯಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ KPSC ಯೂಟ್ಯೂಬ್ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ರೀತಿ ಉತ್ತಮವಾದ ಮಾಹಿತಿಗಳನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಇರ್ತೀನಿ ಸ್ನೇಹಿತರೆ, KSO Uಗೆ ಸಂಬಂಧಿಸಿದಂತೆ.